ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರಿಂಗ್ ಬೀಡ್ ಒಳಗಡೆ ಹೋಗೋವಂಥದ್ದು ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ತಾ ಇದ್ದೀನಿ. ಮತ್ತು ಏಳೆಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಈ ಥರ ಗಂಟನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಸ್ಯಾರಿಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾವು ಸ್ಯಾರಿಗೆ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ್ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವು 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಯಾವಾಗಲೂ 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರಿಂಗ್ ಬೀಡ್ ಒಳಗಡೆ ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೊಂಡು ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಆಮೇಲೆ ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಬೀಡು ಮೇಲ್ಗಡೆ ಇದೆ ಅಲ್ವಾ, ಈ ಬೀಡನ್ನ ಈ ಥರ ಟ್ವಿಸ್ಟ್ ಮಾಡಿ ನಮಗೆ ಕೆಳಗಡೆ ಸೈಡ್ ಬೀಡ್ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಸೈಡ್ ಇದೆಯಲ್ಲ, ಈ ಬೀಡ್ ಈ ಪಾರ್ಟ್ ನಮಗೆ ಬೇಕೀಗ. ಈ ಪಾರ್ಟಲ್ಲಿ ನಾವು ಡಿಸೈನ್ನ ಮಾಡಬೇಕಾಗಿರೋದು. ಸೊ ಹಾಗಾಗಿ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ಈ ಬೀಡ್ ಇದೆ ಅಲ್ವಾ, ಈ ಥರ ಸ್ವಲ್ಪ ಈ ಥರ ಎಳ್ಕೋಬೇಕು. ಅಂದರೆ ನಮ್ಮ ಫ್ರಂಟಿಗೆ ನಮಗೆ ಈ ಬೀಡ್ ಕಾಣಿಸ್ಬೇಕು. ಆ ರೀತಿಯಲ್ಲಿ ಬೀಡನ್ನ ತಗೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ದಾರ ತಗೊಂಡು ಈ ರಿಂಗ್ ಬೀಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ನಮಗಿಲ್ಲಿ ಒಂದು ಪಿಕಾಟ್ ಫಾರ್ಮ್ ಆಯಿತು. ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಆಗ ನಮಗೆ ಈ ಥರ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ರಿಂಗ್ ಬೀಡಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ದಾರ ತಗೊಳ್ಳೋಣ. ಈ ರಿಂಗ್ ಬೀಡ್ ಒಳಗಡೆ
ಕ್ರೋಶನ್ನು ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಮತ್ತೆ ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ಈಗ 3 ಲೂಪ್ ಆಗಿದೆ. 2ರಲ್ಲಿ 1 ಮಾಡ್ಕೋಬೇಕು, ಆಮೇಲೆ 2ರಲ್ಲಿ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ 1, 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಪಿಕಾಟ್ ಆಗುತ್ತೆ. ಈ ರಿಂಗ್ ಬೀಡ್ ಏನಿದೆ, ಈ ರಿಂಗ್ ಬೀಡ್ ಅರ್ಧ ಪೂರ್ತಿ ಕವರ್ ಆಗಬೇಕು ಫ್ರೆಂಡ್ಸ್. ಆ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆ ಪಿಕಾಟ್ಸ್ನ ಮಾಡಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಒಟ್ಟು ನಾನಿಲ್ಲಿ 1, 2, 3, 4, 5, 6, 7, 8, 9 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. 9 ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಸೀರೆನ ಫ್ರಂಟಿಗೆ ತಗೊಂಡು ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಏನು ಸಿಂಗಲ್ ಕ್ರೋಶೆನ 2 ಟೈಮ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಒಂದು ಸಿಂಗಲ್ ಕ್ರೋಶೆನ ಬಿಟ್ಟು ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ನೋಡಿ, ಇಲ್ಲಿ ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಗಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಥರ ಸಿಂಗಲ್ ಲಾಕ್ ಆದಮೇಲೆ ಈಗ ನಾವಿಲ್ಲಿ ಹಾಫ್ ಅಂದರೆ ಕೆಳಗಡೆ ಸೈಡಲ್ಲಿ ನಾವು ಸ್ಯಾರಿ ಕೆಳಗಡೆ ಸೈಡಲ್ಲಿ ಡಿಸೈನ್ನ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ ಹಾಫ್ ಬೀಡ್ ಏನಿದೆ, ಹಾಫ್ ರಿಂಗ್ ಬೀಡು, ಇಲ್ಲೂ ಅಷ್ಟೇ ನಾವು 9 ಡಬಲ್ ಕ್ರೋಶೆ ಪಿಕಾಟ್ಗಳನ್ನ ಮಾಡ್ಕೋಬೇಕು. ಫಸ್ಟು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ರಿಂಗ್ ಬೀಡ್ ಗ್ಯಾಪ್ ಒಳಗಡೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಗ ಡಬಲ್ ಕ್ರೋಶೆ ಆಗುತ್ತೆ. ಈಗ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಕೆಳಗಡೆ ಹಾಫ್ ರಿಂಗ್ ಬೀಡಿಗೆ ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿರ್ತೀವೋ ರಿಮೈನಿಂಗ್ ಹಾಫ್ ಬೀಡಿಗೂ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನನಗೆ ಹಾಫ್ ರಿಂಗ್ ಬೀಡಿಗೆ 9 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ ಬೇಕಾಯಿತು. ಸೊ ರಿಮೈನಿಂಗ್ ಹಾಫ್ ಬೀಡಿಗೂ ನಾನು 9 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಇಲ್ಲಿ 10 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ ಏನಾದರೂ ಬೇಕಾಯಿತು ಅಂದರೆ 10 ಮಾಡ್ಕೋಬೇಕು. ನಿಮ್ಮ ರಿಂಗ್ ಬೀಡ್ ಏನಿದೆ ಅದು ನೀಟಾಗಿ ಫಿಲ್ ಆಗಬೇಕು. ಆ ರೀತಿಯಲ್ಲಿ ಒಟ್ಟು ನೀವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. 9 ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್, 10 ಮಾಡ್ಬೋದು, 11 ಮಾಡ್ಬೋದು. ಒಟ್ಟು ರಿಂಗ್ ಬೀಡ್ ಏನಿದೆ ಇದು ಫಿಲ್ ಆಗಬೇಕು. ಆ ರೀತಿಯಲ್ಲಿ ನೀವು ಡಬಲ್ ಕ್ರೋಶೆ ಪಿಕಾಟ್ಗಳನ್ನ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನನಗಿಲ್ಲಿ 9 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ ಬೇಕಾಯಿತು. ಸೊ ಇಲ್ಲೂ ನಾನು 9 ಮಾಡ್ಕೊಳ್ತೀನಿ. ನಾನಿಲ್ಲಿ ಒಟ್ಟು 1, 2, 3, 4, 5, 6, 7, 8 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಇದು 9ನೇ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇರೋದು. ಫಸ್ಟು ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕಿ ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ಫ್ರೆಂಡ್ಸ್. ಈಗ 9 ಡಬಲ್ ಕ್ರೋಶೆ ಪಿನ್ಸ್ನ ಹಾಕಿಬಿಟ್ಟು ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲ್ಗಡೆ ನೋಡಿ, ಇಲ್ಲಿ ಈ ಲಾಕ್ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಆ ಹೋಲಿಗೆ ಹೋಗಿ
ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಲಾಕಿಗೆ ಹೋಗಿ ಲಾಕ್ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಒಟ್ಟು ನಾವಿಲ್ಲಿ ರಿಂಗ್ ಬೀಡ್ ಕವರ್ ಆಗಲಿಕ್ಕೆ ಒಟ್ಟು 18 ಡಬಲ್ ಕ್ರೋಶೆ ಪಿಕಟ್ ಮಾಡಿದ್ದೀನಿ. ಕೆಳಗಡೆ ಪಾರ್ಟಲ್ಲಿ ನಾನು 9 ಡಬಲ್ ಕ್ರೋಶೆ ಪಿಕಟ್ನ ಮಾಡಿದ್ದೀನಿ. ಹಾಗೆ ಮೇಲ್ಗಡೆ ಸೈಡಲ್ಲೂ ಅಷ್ಟೇ 9 ಡಬಲ್ ಕ್ರೋಶೆ ಪಿಕಟ್ನ ಮಾಡ್ಕೊಂಡಿದ್ದೀನಿ. ಈಗ ಈ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಪಕ್ಕನೇ ಇನ್ನೂ ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ ಅಲ್ಲ, ಅದನ್ನು ಬಿಟ್ಟು ಒಟ್ಟು 3 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 3 ಟೈಮ್ಸ್ ಅಂದರೆ ಒಟ್ಟು 4 ಸಿಂಗಲ್ ಕ್ರೋಶೆ ಆಗಿದೆ. ಈಗ ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದು, ಅದಾದಮೇಲೆ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡಿರೋದು. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಬೀಡನ್ನ ನಾನಿಲ್ಲಿ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲೂ ಅಷ್ಟೇ ನಾನು 4 ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಇಲ್ಲೂ ಅಷ್ಟೇ ಬೀಡ್ ಆದಮೇಲೂ 4 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಬಿಟ್ಟು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈಗ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರಿಂಗ್ ಬೀಡ್ ಒಳಗಡೆ ಹೋಗುವಂಥದ್ದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಈ 3 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ನೀಟಾಗಿ ನೋಡಿ ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಈಗ ರಿಂಗ್ ಬೀಡ್ ಏನಿದೆ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ರಿಂಗ್ ಬೀಡ್ ಏನಿದೆ ಈ ಥರ ನಮ್ಮ ಫೇಸಿಗೆ ಟರ್ನ್ ಮಾಡ್ಕೋಬೇಕು. ನಮ್ಮ ಫೇಸಿಗೆ ಟರ್ನ್ ಮಾಡಿಕೊಂಡು ಮೊದಲು ನಾವು ಸ್ಟಾರ್ಟಿಂಗಲ್ಲಿ ಈ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಇಲ್ಲಿ ರಿಂಗ್ ಬೀಡ್ ಏನು ಕಾಣಿಸ್ತಿದೆ ಅಲ್ಲಿ ಡಿಸೈನ್ನ ಮಾಡ್ತಾಯಿದ್ವಿ. ಆದರೆ ಇವಾಗ ಆ ಥರ ಮಾಡ್ತಾಯಿಲ್ಲ. ಆ ರಿಂಗ್ ಬೀಡನ್ನ ನಮ್ಮ ಫೇಸಿಗೆ ಟರ್ನ್ ಮಾಡಿಕೊಂಡು ಕೆಳಗಡೆ ಪಾರ್ಟಲ್ಲಿ ನಾನು ಡಿಸೈನ್ನ ಮಾಡ್ತಾಯಿಲ್ಲ, ಮೇಲ್ಗಡೆ ಪಾರ್ಟಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಮೇಲ್ಗಡೆ ಅಂದರೆ ಅದು ಸ್ಯಾರಿಗೆ ಕೆಳಗಡೆ ಪಾರ್ಟಲ್ಲಿ ಹೋಗುತ್ತೆ ನೋಡಿ. ಫ್ರಂಟಲ್ಲಿ ನಾವು ಬೀಡನ್ನ ಈ ಥರ ತಗೊಂಡು ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಆಗ ಡಬಲ್ ಕ್ರೋಶೆ ಪಿಕಟ್ ಆಗುತ್ತೆ ನೋಡಿ. ಮತ್ತೊಂದು ಸಲ ತೋರಿಸ್ತೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. 3 ಲೂಪ್ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಟ್ ಆಯಿತು ಫ್ರೆಂಡ್ಸ್. ಮತ್ತೆ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಇರುತ್ತೆ, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಟ್ ಆಗುತ್ತೆ. ಇದೇ ಥರ ನಾವು ಒಟ್ಟು 9 ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಒಟ್ಟು 9 ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು
ಕೆಳಗಡೆ ಈ ಥರ ಎಳ್ಕೊಳ್ಳೋಣ. ಎಳ್ಕೊಂಡಾದಮೇಲೆ ಅಂದರೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದೀವಿ ಅಲ್ವಾ, ಇಲ್ಲಿ ಸ್ಟಾರ್ಟಿಂಗು ಅಂದರೆ 4 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ 4ರಲ್ಲಿ ಕೊನೆ ಸಿಂಗಲ್ ಕ್ರೋಶೆಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನಾವಿಲ್ಲಿ. ಸಿಂಗಲ್ ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ಅರ್ಧ ರಿಂಗ್ ಬೀಡ್ ಗ್ಯಾಪ್ ಇದೆ ಅಲ್ವಾ, ಇನ್ನು ಅಲ್ಲೂ ಅಷ್ಟೇ 9 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ರಿಂಗ್ ಬೀಡ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದ್ಸಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದ್ಸಲಿ ತೋರಿಸ್ತೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ರಿಂಗ್ ಬೀಡ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. 3 ಲೂಪ್ ಆಗಿರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೇ ಥರ ಒಟ್ಟು 9 ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳೋಣ. 9 ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ 3 ಚೈನ್ಸ್ನ ಹಾಕ್ಬಿಟ್ಟು ಏನು ಲಾಕ್ನ ಮಾಡ್ಕೊಂಡಿದ್ವಿ ಅಲ್ವಾ ಬೇಸ್ಲೈನಲ್ಲಿ, 3 ಚೈನ್ಸ್ನ ಹಾಕ್ಬಿಟ್ಟು ಲಾಕ್ ಏನು ಮಾಡ್ಕೊಂಡಿದ್ದೆ ಅಲ್ವಾ, ಆ ಲಾಕ್ಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಒಟ್ಟು ನಾವಿಲ್ಲಿ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 1 2 ಇದು 3ನೇ ಸಿಂಗಲ್ ಕ್ರೋಶೆ. ಒಟ್ಟು 4 ಸಿಂಗಲ್ ಕ್ರೋಶೆ ಆಗಿದೆ. ಒಟ್ಟು ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡಿದ್ದನ್ನು ಬಿಟ್ಟು ಒಟ್ಟು 3 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ದಾರನ ಮೇಲ್ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಈ ಬೀಡ್ಗಿಂತ ಇನ್ನು ಸ್ಮಾಲ್ ಸೈಜ್ ಬೀಡು ಸಹ ತಗೋಬೋದು ಫ್ರೆಂಡ್ಸ್. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ 3 ಟೈಮ್ಸು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 3 ಟೈಮ್ಸು ಸಿಂಗಲ್ ಲಾಕ್ನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಒಂದು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇದೇ ಥರ ನಾವು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನಾನು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಕುಚ್ಚಿಷ್ಟ ಇಲ್ಲ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇಲ್ಲ ಡಿಸೈನಿಗೆ ಕುಚ್ಚು ಬೇಕು ಅನ್ನೋರು ಸಹ ಇದಕ್ಕೆ ಮಿಡಲಲ್ಲಿ ಬೀಡನ್ನ ಏನು ಇನ್ಸೆಟ್ ಮಾಡಿದ್ದೀನಿ ಅಲ್ಲಿ 5 ಚೈನ್ಸ್ನ ಹಾಕಿಬಿಟ್ಟು ಕುಚ್ಚಿಗೆ ಜಾಗನ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗ್ ಕಾಣಿಸ್ತಾ ಇದೆ ಅಂತ. ಕಲರ್ ಕಾಂಬಿನೇಷನ್ ಸ್ಯಾರಿ ಇದ್ದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 700 to 800 ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಮತ್ತು ಕಸ್ಟಮರ್ ಕೂಡ ಡಿಪೆಂಡ್ ಆಗ್ತಾರೆ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.